ಜೀವಿತ ಎಲ್ಗೋ ಹೇಳ, ಬೆಳಗ್ಗೆಯಿಂದಲೂ ಕಾಣಿಸ್ತಾ ಇಲ್ಲ, ಇದ್ದಾಗಿಂದಲೂ ನನಗೆ ನೋಡೇ ಇಲ್ಲ. ಎಲ್ಲಿಗೆ ಹೋಗಿದ್ದಾಳೆ ಜೀವಿತ? ಜೀವಿತ, ಬೆಳಗ್ಗೆಯಿಂದಲೂ ನೋಡ್ತಾ ಇದ್ದೀನಿ, ಇರೋಳು. ಬೆಳಗ್ಗೆ ಟೈಮ್ ಎಲ್ಲಿಗೆ ಹೋದ್ಲು? ಜೀವಿತ, ಜೀವಿತ, ಎಲ್ಲಿಗೆ ಹೋದ್ಲಪ್ಪ ಇವಳು? ಇಲ್ಲೇ ಇರೋಳಪ್ಪ, ಎಲ್ಲೂ ಹೋಗ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಹೊರ ಕೂತ್ಕೊಂಡಿರೋಳು, ಶೆಕೆ 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 ಅಂತೇಳಿ. ಎಲ್ಲೋದ್ಲು ಇವಳು? ಜೀವಿತ, ಜೀವಿತ, ಅಮ್ಮ, ಜೀವಿತ ನೋಡ್ದ? ಇಲ್ಲಪ್ಪ, ನಾನು ನೋಡಿಲ್ಲ ಕಣ್ ಪಾಪ. ನಾನು ಬೆಳಗ್ಗೆ ಎದ್ದೇಟ್ಗೆ ನೋಡ್ತಾ ಇದ್ದೆ, ಕುತ್ಕೊಂಡಿರೋಳು ಹೊರಕ್ಕೆ ಸೆಕೆ ಅಂತೇಳಿಲ್ಲ, ಇನ್ನು ಮನಿಕೊಂಡಿರೋಳು. ನಾನು ಎದ್ದಾಗಿಂದ ನೋಡೇ ಇಲ್ಲಪ್ಪ, ಎಲ್ಲೋದ್ಲು? ಹೌದೇ, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಮಾಡು ಮಾಡು. ಏನಪ್ಪ? ಅಲ್ಲ ಕಣೆ, ಜೀವಿತ ಎಲ್ಗೋದ್ಲು? ಬೆಳಗ್ಗೆ ಎದ್ದಾಗಿಂದನೂ ಕಾಣಿಸ್ತಾ ಇಲ್ಲ. ನೋಡಲಿಲ್ಲಪ್ಪ ನಾನು. ಈಗ ನೋಡಿ, ನಾನು ಬೆಳಗ್ಗೆ ಎದ್ದಾಗಿಂದ ಕಸ ಗಿಸ ಹೊಡೆಯೋದು, ಮನೆ ಕೆಲಸ ಎಷ್ಟೊಂದೈತೆ, ಯಾಕೋ ಇವತ್ತು ಕಾಣಿಸ್ತಾ ಇಲ್ಲಪ್ಪ. ಎಲ್ಲೋದ್ರೂ ಏನೋ ನೋಡಿಲ್ವಲ್ಲ, ಎಲ್ಲ ಹೋಗಿದ್ದಾಳಪ್ಪ, ಗೊತ್ತಿಲ್ಲ ನನಗೆ. ಇಲ್ಲೇ ಕೂತ್ಕೊಂಡಿರೋಳು, ಬೆಳಗ್ಗೆ ಎದ್ದಿದ ತಕ್ಷಣ ನೋಡ್ತಿದ್ದೆ, ಮಾತಾಡಿಸ್ತಾ ಇದ್ದೆ. ಎಲ್ಲಿಗೆ ಹೋದ್ಲಪ್ಪ? ಇಲ್ಲೇ ಮಲ್ಕೊಂಡಾದ್ರೂ ಮಲ್ಕೊಂಡಿರೋಳು, ಎಲ್ಲಿಗೆ ಹೋದ್ಲು? ಭಾಳ ಬೇಜಾರಾಗ್ಬಿಟ್ಟಿದ್ಲು ಕಣಮ್ಮ. ಯಾಕೋ ಒಂಥರ ಭಾಳ ಬೇಜಾರಾಗ್ಬಿಟ್ಟಿದ್ಲು, ಯೋಚನೆ ಮಾಡ್ತಾ ಇದ್ಲು ಏನೋ. ನಾನು ಹಂಗೆ ಯೋಚನೆ ಮಾಡಿದೆ ಕಣ್ ಪಾಪ. ಯಾಕೋ ಒಂಥರ ಯೋಚನೆ ಮಾಡೋಣ, ಯಾಕೆ ಎಲ್ಲಿ ಬದಲ ಏನೋ. ಎಲ್ಲಿ ಬದಲ ಅವಳು ಒಂಥರ, ಅವಳು ಹೇಳ್ದಂಗೆ ಕೇಳ್ಬೇಕು, ಅವಳು ಹೇಳ್ದಂಗೆ ಕೇಳಲ್ಲ, ಅವಳ್ದೇನು ನಡೆಯಲ್ವಲ್ಲ, ಅದಕ್ಕೆ ಹೆಂಗೆ ಮಾಡ್ತಾಳೆ ಕಣ್ ಪಾಪ ಅವಳು. ನಮಗೇನೇನು ಬೆಲೆ ಕೊಡಲ್ಲ ಬಿಡು, ನಮ್ದೇನು ಲೆಕ್ಕ ಅಂತ ಹಿಂಗೆ ಇದು ಮಾಡ್ತಾಳೆ. ಹಂಗೆ ಆಗಿರೋದು. ಅಯ್ಯೋ, ನನ್ನ ಕೈಗೆ ವ್ಯವಹಾರ ಎಲ್ಲ ಕೊಡಲ್ವಲ್ಲ, ಇವ್ರದ್ದೆಲ್ಲ ದುಡ್ಡು ಕಾಸಿಂದ ಆಗಿರ್ಬೋದು, ಎಗ್ರೆಸ್ ಅಂಗಡಿದಾಗಿರ್ಬೋದು, ದುಡ್ಡು ಕಾಸಿಂದ ವ್ಯವಹಾರ ಎಲ್ಲನ ಇವ್ರದ್ದು ನಾನೇ ಹಾಕಿರೋ ನಮ್ಮಂಗೆ. ಅವಳು ಕೈ ಕೊಟ್ಟು ಕೈ ಕಟ್ಕೊಂಡು ನಾವು ಅವಳು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿದ್ದರೆ ಚೆನ್ನಾಗಿರ್ತಿದ್ಲು. ಪ್ರೀತಿ ಕೊಡಲ್ಲ ಅಂತೇಳೆ ನಾನು ಮಾತಾಡಿಸ್ತೀನಿ ಇವಾಗ. ಅಯ್ಯೋ, ನಾನು ಹಂಗೆ ಮಾಡಬಾರ್ದು ಅಂತ ಹೇಳಿ ಎಷ್ಟು ಚೆನ್ನಾಗಿ ನಾನು ಮಾತಾಡಿಸ್ತೀನಿ. ಆದರೂ ಅವಳು ಯಾಕೋ ಒಂಥರ, ಅವಳಿಗೆ ಒಟ್ಟಿನಲ್ಲಿ ದುಡ್ಡು ಕಾಸಿನ ವ್ಯವಹಾರದ್ದೇ ಅವಳಿಗಿರೋದು. ಅವಳು ಎಷ್ಟೇ ಪ್ರೀತಿಯಿಂದ ಮಾತಾಡ್ಸಿದ್ರು ಅಷ್ಟಕ್ಕಷ್ಟೇ. ಅವಳು ನನ್ನ ಹತ್ರ ಸರಿಯಾಗಿ ಮಾತಾಡಲ್ಲ, ನನಗೆ ಹೊಂದ್ಕೊಳ್ಳಲ್ಲ ಮಾಡೋವಳು. ನೀನು ಬೈಕೊಂಡ್ರು ಪರವಾಗಿಲ್ಲ, ಅಮ್ಮ ಯಾರೇನು ಅಂದ್ಕೊಂಡ್ರು ಪರವಾಗಿಲ್ಲ ನನಗೆ, ಆದರೆ ಅವಳು ಹೊಂದ್ಕೊಂಬಲ್ಲ ಕಣಮ್ಮ ನನಗೆ. ಒಂಥರ ಯಾಕೋ ಅವಳು ಹಿಂಗೆ ಮಾಡ್ತಾಳೆ ಅಂದರೆ ಒಂಥರ, ನಾನು ಚೆನ್ನಾಗಿರ್ಬೇಕು ಅಂತ ನಾನು ಚೆನ್ನಾಗಿದ್ದೀನಲ್ಲ, ಚೆನ್ನಾಗಿ ಮಾತಾಡಿಸ್ಕೊಂಡು. ಈಗ ಅತ್ತೆ ಮಮ್ಮ ಹೇಳಿದ್ರು, ನೀನು ಹಂಗೆ ಮಾಡಬೇಡ ಕಣಪ್ಪ, ಬರೀ ಹಳೇದೇ ಮನಸ್ಸಿನಾಗ ಇಕ್ಕೋಬೇಡ, ನೀನು ಚೆನ್ನಾಗಿ ಇಟ್ಕೊಂಡು ಹೋಗೋ ಅಂತ ಹೇಳ್ತು ನಮ್ಮ ಮಾಮ. ಮೊನ್ನೆ ಹೊಸ ಇಟ್ಕೊಂಬರಕ್ಕೆ ಹೋದಾಗ ಸರಿ ಆಯಿತು ಅಂತ ಅವಳಿಗೆ ಹೊಂದ್ಕೊಂಡು ಚೆನ್ನಾಗಿ ಮಾತಾಡಿಸ್ಕೊಂಡು ಎಷ್ಟು ಚೆನ್ನಾಗಿದ್ದೀನಿ. ಅವಳು ಹೇಳ್ದಂಗೆ ಕೇಳ್ಕೊಂಡೆ ಇದ್ದೀನಿ. ಡೈಲಿ ಬರಬೇಕಾದ್ರೆ ಅವಳಿಗೆ ಮಲ್ಲೆ ಹೂವು ತಗೊಂಬರ್ತೀನಿ, ಮುಡ್ಕ ಚೆನ್ನಾಗಿರು, ತಿನ್ನು, ಉಣ್ಣು ಅಂತ ಎಲ್ಲ ಒಳ್ಳೊಳ್ಳೆದೇ ಮಾಡ್ಕೊಂಡು ಕೊಡ್ತೀನಿ. ಯಾಕೆ ಹಿಂಗೆ ಮಾಡಬೇಕು? ಅಯ್ಯೋ, ಈ ಜೀವಿತನಿಗೆ ಯಾವ ಬುದ್ಧಿ ಬರುತ್ತೋ ಏನೋ, ನನಗಂತೂ ಸಾಕಾಗ್ಬಿಟ್ಟೈತಿ. ಅವಳಿಗೆ ಬುದ್ಧಿ ಬರಲ್ಲ ಕಣಪ್ಪ. ಅವಳಿಗೆ ಬುದ್ಧಿ ಬಂದರೆ ಇನ್ಯಾಕೆ? ಅವಳಿಗೆ ಮಾತ್ರ ಬುದ್ಧಿ ಬರಲ್ಲ ಬಿಡು. ನೀನು ಅನ್ಕೊಂಬದೆ ಅವಳಿಗೆ ಬುದ್ಧಿ ಬರುತ್ತೆ, ಚೆನ್ನಾಗಿರ್ತಾಳೆ ಅಂತೇಳಿ ನೀನು ಅನ್ಕೊಂಬದೇನೆ. ಆದರೆ ನಾವು ಅನ್ಕೊಂಡಂಗೆ ಯಾವುದೂ ಆಗಲ್ಲ. ನಾವು ಅನ್ಕೊಂಡಿರೋದೇ ಒಂದು, ಆಗೋದೇ ಒಂದು ಅಷ್ಟೇ. ಈಗ ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ? ಎಲ್ಲನ ಇದ್ದಾಳೆ ನೋಡೋಕೆ ಹೋಗು. ಯಾರ ಮಂತಕ್ಕನ ಎಲ್ಲನ ಹೋಗಿ ಅವಳೋ ಏನೋ ಎಲ್ಲನ ಹೋಗಿ ಕೂತ್ಕೊಂಡಿರ್ತಾಳೆ, ನೋಡೋಗೋದಲ್ಲಿ. ಎದುರಿಸೋತಕ್ಕಾಗಿ ಹೋಗಿ ಅವಳೆ ಕಣ್ ಪಾಪ. ಎದುರಿಸ್ಬೇಕು ಅಂತೇಳಿ ಹೋಗಿರ್ಬೇಕಿಲ್ಲ ಮನೆ ಬಿಟ್ಟು. ಹಂಗಾದ್ರೆ ಹೆದರಿಕೆ ಅಂತಾರೆ, ನಾನು ಹೇಳ್ದಂಗೆ ಕೇಳ್ತಾರೆ ಹೆದರಿಕೆಂಡು ಅಂತೇಳಿ ಎಲ್ಲನ ಎದುರಿಸೋಕ್ಕಾಗಿ ಹೋಗಿ ಅವಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಂಗೆ ಅದು ಸೇಮ್ ಹಂಗೆ ಆಗಿರೋದು. ಅವಳು ಹಂಗೆ ಅಂದ್ಕೊಂಡಿರೋದು ಹೇಳು. ಮುಂದಿನ ವಿಷಯಕ್ಕೆ ಹೆಂಗೋ ಅತ್ತ ಈ ಒಟ್ಟಿನಲ್ಲಿ ಅವಳ ಮನಸ್ಸಿನಾಗ ಒಂಥರ ಏನೇನೋ ಕಲ್ಪನೆ ಮಾಡ್ಕೊತಾ ಇರ್ತಾಳೆ. ಈಗಲೇ ಏನು ಮಾಡೋಕ್ಕಾಗಲ್ಲ. ಯಾರು ಹೆದರ್ಕೊಂಬತ್ತಾರಮ್ಮ ಇವತ್ತಿನ ಕಾಲದಾಗೆ? ಯಾರು ಹೆದರ್ಕೊಂಬಲ್ಲ. ಅಲ್ಲ, ನಾವೇನು ಅವಳಿಗೇನು ಬೈದಿದ್ದೀವಿ, ಹೊಡೆದಿದ್ದೇವೆ? ಅವಳಿಗೆ ಒಟ್ಟಿನಲ್ಲಿ ದುಡ್ಡು ಕಾಸಿನ ವ್ಯವಹಾರದ್ದೇ ಬಂದಿರೋದಷ್ಟೇ, ಬೇರೆ ಇನ್ನೇನು ಬಂದಿಲ್ಲ. ಇಷ್ಟೇ. ನೀವು ಈಗ ಏನೇ ಅಂದ್ರೂ ಸ್ವಲ್ಪ ಹುಷಾರಾಗಿರ್ಬೇಕು. ಅವಳು ಏನೋ ಮಾಡ್ಕೊಂಬಲ್ಲ, ಸ್ವಲ್ಪ ಹುಷಾರಾಗಿರ್ರಿ. ಎಲ್ಲಿ ಹೋಗಿರಲ್ಲ ಸುಮ್ಮನೆ ಪಾಪ. ಬತ್ತಾಳೆ ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅವಳ ಬಗ್ಗೆ. ಅವಳು ಹಂಗೇನೆ ನೋಡೋಣದಿಲ್ಲ. ಏನಂತಾರೆ, ನನ್ನ ಮನೆಗೆ ಇಲ್ದಿದ್ರೆ ಏನೋ ಹುಡ್ಕೊಂಬತ್ತಾರೋ ಇಲ್ವೋ ನೋಡೋಣ ಅಂತ ಎದುರ್ಸಕ್ಕಂತ ಹೋಗಿ ಅವಳೆ. ಅವಳೇನಾದ್ರೂ ನಂಬಾರ್ದು, ಸುಮ್ಮನೆ ಇರು. ಅದೇನು ಮಾಡ್ತಾಳೆ ಮಾಡಲಿ, ನೋಡೋಣ. ಅದಕ್ಕೆ ಒತ್ತಿನಲ್ಲಿ ದುಡ್ಡು ಕಾಸಿನ ವ್ಯವಹಾರ ಎಲ್ಲ ನೀನು ಕೊಟ್ಬಿಟ್ಟು ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ? ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡು ಅವಳ ಬಗ್ಗೆ. ಅವಳು ಹಂಗೆ ಮತ್ತೆ ಅವಳು ಏನೇಂದ್ರೂ ಬದಲಾಗಲ್ಲ. ನನಗೆ ಹಾಳೆ ಗೊತ್ತು ಅವಳ ಬುದ್ಧಿನೇ. ಅವಳು ನೋಡಿದ್ರೆ ಗೊತ್ತಾಗ್ತೈತೆ
ಯಪ್ಪ ಅವ್ಳು ಮಾತಾಡೋ ರೀತಿನೇ ಗೊತ್ತಾಗ್ತೈತೆ. ಏನು ನಾನೇನು ಯಾರಿಗೇನು ಹೆದರ್ಕಮಲ್ಲ, ನಾನೇನು ಯಾರಿಗೇನೇನು ಕಮ್ಮಿ ಇಲ್ಲ ಅನ್ನಂಗೆ. ಸುಮ್ಮನೆ ಅದೇ ನೋಡೋಣ ಎದುರಿಸೋಕ್ಕಾಗಿನ ಎಲ್ಲೋ ಹೋಗವಳೆ. ಹೆದರ್ಕೊಂತಾರೇನೋ, ಹೆದರ್ಕೊಂಡು ಓಡ್ಬರ್ತಾರೇನೋ ನನ್ನ ಹಿಂದೆ, ಎಲ್ಲಿದ್ದಾಳೆ ಏನು ಅಂತ ಹುಡ್ಕೊಂಡು ಬರ್ತಾರೆ ಅಂತ ಎಲ್ಲೋ ಸಾಮಾನ್ಯ ಅಂದ್ಕೊಂಡು ಮನೆ ಬಿಟ್ಟು ಹೋಗಿರ್ಬೇಕು. ನೋಡೋಣ ತಡಿ. ಅದೇನೇನು ಮಾಡ್ತಾಳೆ, ಅದೇನೇನು ಎತ್ತ ಅಂತ ಗೊತ್ತಾಗುತ್ತೆ. ಅಲ್ಲ ಮಾಡು, ನಾನು ಅವಳಿಗೆ ನೀನು ನನಗೆ ಪ್ರೀತಿ ಕೊಡಲ್ಲ, ನೀನು ನನ್ನ ಮಾತಾಡ್ಸಲ್ಲ ಅಂತ ಅಂದಾಗಿಂದನೂ ತೆಗಿ ಅವಳಿಗೂ ಬೇಜಾರಾಗುತ್ತಲ್ವ, ಹಿಂಗೆ ಮಾಡಬಾರ್ದು. ನಾನು ಚೆನ್ನಾಗಿರ್ಬೇಕು ಅಂತೇಳಿ ಮಾಮ ಬೇರೆ ಹೇಳ್ತಾ, ಮಾಮನ ಮಾತಿಗಾದ್ರೂ ಬೆಲೆ ಕೊಡಬೇಕು. ಮಾಮ ಸುಮ್ಮನೆ ಹೇಳಲ್ಲ, ಮಾಮ ಒಳ್ಳೆ ಮನುಷ್ಯ ಅಂತೇಳಿ ನನ್ನ ಮಾಮನ ಮಾತಿಗಾದ್ರೂ ಬೆಲೆ ಕೊಟ್ಟು ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀನಿ. ನಾನು ಎಷ್ಟೇ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಅಂದ್ರೂ ಅವಳಿಗೆ ದುಡ್ಡು ಕಾಸಿನ ವ್ಯವಹಾರ ಬೇಕು. ಅವಳು ಹೇಳ್ದಂಗೆ ನಾವು ಮನೆಗಳರೆಲ್ಲ ಕೇಳಬೇಕು. ಹಂಗಿದ್ರೆ ಮಾತ್ರ. ಮುಂಚೆ ಅವ್ರ ಅಮ್ಮಯ್ಯ ಅವಳು ಬೆಂಗಳೂರಾಗಿದ್ದು, ಅವ್ರ ಅಣ್ಣನೂ ಅವಳು ಬೆಂಗಳೂರಾಗಿದ್ದರು. ದುಡ್ಡು ಕಾಸಿನ ವ್ಯವಹಾರ ಎಲ್ಲ ಏಳು ಕೈಗೆ. ಅವ್ರ ಅಪ್ಪ ದುಡ್ಡು ಕೊಟ್ರು ಎಲ್ಲನ ಇವಳು ಹೇಳ್ದಂಗೆ ಕೇಳಬೇಕಾಯ್ತಂತೆ. ಅವ್ರ ಅಮ್ಮನ ಕೈಗೆ ತಂದು ಕೊಡ್ಬೇಕಾಯ್ತಂತೆ ಅವ್ರ ಅಪ್ಪಯ್ಯ. ಅವಾಗಿಂದನೂ ಈ ಥರ ರೂಢಿ ಆಗ್ಬಿಡ್ತಾರೆ. ಅಪ್ಪಯ್ಯನ ಅದೇ ಹೇಳಿದ್ದು, ಅಪ್ಪ ಮುಂಚೆ ಎಲ್ಲ ಹಿಂಗಿತ್ತು, ಇವಾಗಲೂ ನಾನು ಹಂಗೆ ಇರಬೇಕು ಅಂತಾಳೆ. ನೋಡೋದು ನಾಳೆ ಬಂದುಬಿಡುತ್ತೆ, ನಾವೇನು ಹೇಳಲಿಲ್ಲ ಏನು ಮಾಡಲಿಲ್ಲ ಅಂದ್ರೂ ಅವ್ರಿಗೆ ಬಂದುಬಿಡುತ್ತಾಲೇನೆ ಅಂತೇಳಿ ಹೇಳ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ, ಯಾವುದಾದ್ರೂ ಒಂದೊಂದು ಸಮಸ್ಯೆಗಳು ಬಂದೇ ಬರುತ್ತೆ, ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ಮತ್ತೆ ಅಂಥವೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಅವಳಿಗೆ ಗೊತ್ತಾಗ್ಬೇಕಪ್ಪ. ನೀನು ಏನಂತ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇದ್ಬಿಡು. ಏನಂತ ತಲೆ ಕೆಡಿಸ್ಕೊಂಡ್ರೆ ನೀನು ತಲೆ ಕೆಟ್ಟೋಗುತ್ತೆ. ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ನಿನ್ನ ಬದುಕು ನೀನು ಭಾಳ ನೋಡ್ಕೊಂಡು ಮಾಡೋದು ನೋಡು. ಎದುರಿಸೋಕ್ಕಾಗಿ ನೀನೇನು ಹೆದರಿಕೆ ಬೇಡ, ಏನಾಗಲ್ಲ. ಅವಳು ಘನವಾಗಿರ್ತಾಳೆ. ನೋಡು ನಾನು ಹೇಳ್ತಾ ಇದ್ದೀನಿ, ಘನವಾಗಿರ್ತಾಳೆ ಅವಳು. ನಿನ್ನ ತಲೆನೇ ಕೆಡಿಸ್ಕೋಬೇಡ. ನೋಡೋಣ ಅದೇ ಹೊಡಕ್ಕೆ ಹೋಗ್ತಾಳೆ, ಹೋಗ್ಲಿ ಬರಲಿ ನೋಡೋಣ. ಬಂದೇ ಬರ್ತಾಳೆ, ಬರ್ದಂಗಂತ ಇರಲ್ಲ. ಯಾತ ಹೋಗವಳೆ. ಏನಂತಾರೆ ನೋಡೋಣ, ಅದೆಲೆ ಬರ್ತಾರೋ ಇಲ್ವೋ ಹುಡಿಕೊಂಡು. ಏನೋ ಅವಳಿಗೆ ಏನು ಅನ್ಸುತ್ತೆ ಹಂಗೆ ಮಾಡ್ತಾಳೆ. ಅಜ್ಜಿ ಅಮ್ಮನಿಗೆ ತೂಗಿ ಮನಸ್ತಾ ಐತಿ. ನಿಮ್ಮ ಅಪ್ಪ ಇವತ್ತು ಕೆಲ್ಸಕ್ಕೆ ಹೋಯ್ತೆ, ಅದಕ್ಕೆ ಇನ್ನು 2-3 ದಿನ ಬರೋಕ್ಕಾಗಲ್ಲ, ಇಲ್ಲಿ ಕೆಲಸ ಐತೆ ಅಂತ ಹೇಳೈತೆ. ಬಿಡು, 2-3 ದಿನ ಬಿಟ್ಟೆ ಬರಲಿ. ಹಂಗೆ ಬರ್ತಾ ಹೋಗ್ತಾ ನಿಮ್ಮ ಅಪ್ಪ ಏನೋ ಸೆನಕಾದ್ನಪ್ಪ ಮಾರಾಯ. ನಮ್ಗೆ ಅದೊಂದು ಚಿಂತೆ ಆಗ್ಬಿಟ್ಟಿತ್ತು. ನಾವೆಲ್ಲ ಈಟೊಂದೆಲ್ಲ ಮಾಡಿರೋ ನನ್ನ ಗಂಡ ಮನೆಗೆ ಬರಲ್ವಲ್ಲ. ಅಯ್ಯೋ ಏನು ಮಾಡೋದು ಏನು ಎತ್ತ ಅಂತ ಯೋಚನೆ ಮಾಡ್ತೀವಿ. ಭಾಳ ಬೇಜಾರಾಗೋದು ಒಂಥರ. ಯಪ್ಪ ಹೆಂಗೆ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗೋದು ನನಗೆ. ಅಷ್ಟು ಒಂಥರ ಏನೋ ಒಂಥರ ಯೋಚನೆ ಮಾಡ್ತಿದ್ದೆ. ಸಿಕ್ಕಾಪಟ್ಟೆ ಬೇಜಾರಾಗೋದು. ಹೆಂಗೋ ಒಂದಿಟ್ಟು ನಿಮ್ಮಪ್ಪ ಬರೋದಕ್ಕೆ ನನಗೂ ಒಂದಿಟ್ಟು ಸಮಾಧಾನ ಆಯ್ತು. ಒಂದಿಷ್ಟು ನಮಗೂ ಧೈರ್ಯ ಎಂಬುದು ಬಂತು. ಹೆಂಗ ನಮ್ಮ ಮೊಮ್ಮಗಳು ದೆಸೆಯಿಂದ ಎಲ್ಲ ಸೆನಕ್ಕಾದ್ರು. ನೀನು ಸೆನಕ್ಕಾದೆ, ಸುಂದರನು ಸೆನಕ್ಕಾದ, ಹೆಂಗೋತ್ತು ಎಲ್ಲರೂ ಸೆನಕ್ಕಾದ್ರೆ. ಜೀವಿತ ಒಬ್ಳಿಗೆ ಬುದ್ಧಿ ಬರಲಿಲ್ಲಪ್ಪ. ಇನ್ನೇನು ನಾನು ಅವಳಿಗೆ ಒಬ್ಳಿಗೆ ಬುದ್ಧಿ ಬರಲಿಲ್ಲ. ಎಲ್ಲರೂ ಬುದ್ಧಿ ಕಲ್ತ್ಕೊಂಡ್ರೆ ಎಲ್ಲರೂ ಸೆನಕ್ಕಾದ್ರು. ವೀಕ್ಷಕರೇ, ಜೀವಿತ ಮನೆ ಬಿಟ್ಟು ಹೋಗವಳು. ಎಲ್ಲಿ ಹೋಗ್ಯವಳು ಎಂಬುದು ಗೊತ್ತಿಲ್ಲ. ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ ಮನೆಯಾಗೆ. ಏನು ಎದುರಿಸೋಕ್ಕಾಗಿ ಮಾಡ್ತಾ ಇದ್ದಾಳೆ ಏನೋ ಅಂತ ಅನ್ಕೊಂಡಿನಿ. ಎದುರಿಸೋಕ್ಕಾಗಿನೇ ಮಾಡ್ತಾ ಇರ್ಬೇಕು ಅವಳು. ಎದುರಿಸ್ಬೇಕು ಅಂತ ಹಿಂಗೆ ಮಾಡ್ತಾ ಇದ್ದಾಳೆ. ನೋಡೋಣ ಎದುರಿಸೋಣ, ಎಲ್ಲಿದ್ದಾಳೆ ಏನು ಅಂತ ನಾವೇನು ನೋಡೋಕೆ ಹೋಗಿಲ್ಲ. ಅವಳ ಮನಸ್ಸಲ್ಲಿ ಏನೇನು ಬರುತ್ತೋ ಗೊತ್ತಿಲ್ಲ. ಅವಳ ಮನಸ್ಸಲ್ಲಿ ಏನೇನು ಯೋಚನೆ ಮಾಡೋವಳು, ಏನೇನು ಮಾಡಬೇಕು ಅಂದ್ಕೊಂಡವಳು ಗೊತ್ತಿಲ್ಲ. ನಾವಾದರೆ ಇವಾಗ ಸದ್ಯಕ್ಕೆ ಯಾವುದೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅದಕ್ಕೆ ಸುಬ್ಬಗೆ ನೀನಾಯ್ತು ನಿನ್ನ ಕೆಲಸ ಆಯಿತು ಅನ್ನಂಗಿರು. ಅವಳು ಎದುರಿಸೋಕ್ಕಾಗಿ ಎಲ್ಲ ಹೋಗವಳೆ ಅಂತ ನಾವು ಅಂದ್ಕೊಂಡು ಬೆಳಗ್ಗೆಯಿಂದಲೂ ಇಲ್ಲ. ಹುಡ್ಕೊಂಬರ್ತಾರೇನೋ ನೋಡೋಣ ಎದುರಿಸೋಣ ಅಂತ. ಯಾವುದೊಂದು ವಿಚಾರದಾಗೆ ಆಗಲಿ, ದುಡ್ಡು ಕಾಸಿನ ವಿಚಾರ ಎಲ್ಲ ಅವಳಿದೇ ಇರಬೇಕು. ಅವಳು ಹೇಳ್ದಂಗೆ ನಡಿಬೇಕು. ಹಂಗಾದ್ರೆ ಅವಳು ಚೆನ್ನಾಗಿರ್ತಾಳೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.